ಆದ್ರೆ ನಮ್ಮ ಹುಡುಗರು ಎಕ್ಸ್ಟ್ರಾ 50 ರೂಪಾಯಿ ಪೇ ಮಾಡಿದ್ದೇವೆ. ಬಂದು ಹೋರಿ ಒಂದ್ಸಾರಿ ಎಂಜಾಯ್ ಮಾಡಿರಿ. 400 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಯಾತ್ರಿಕ MD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಆಲ್ಮಟ್ಟಿ ವಾಟರ್ ಪಾರ್ಕಿಗೆ ಬಂದೇವ್ರಿ. ಇದು ಲೆಂತಿ ಭಾಳ ಐತಿ ವಿಡಿಯೋ ಅಂಥೇಳಿ 2 ಭಾಗ ಮಾಡಿದ್ವಿ. ಮತ್ತು 1ನೇ ಭಾಗ ನೋಡ್ಕೊಂಬಂದವ್ರಿಗೆ ಸ್ವಾಗತ. ಇನ್ನೂ ನೋಡಿಲ್ಲ ಅನ್ನೋರಿಗೆ ನೋಡ್ಕೊಂಬರ್ರಿ. ಡಿಸ್ಕ್ರಿಪ್ಷನ್ ಒಳಗೆ ಜವಾರಿ ಎಲ್ಲೋ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ. 1ನೇ ಭಾಗ ಅದ್ರಾಗ ಇರ್ತೈತಿ. ಅದನ್ನು ನೋಡಿಕೊಂಡು ಇದನ್ನು ಆಮೇಲೆ ನೋಡ್ರಿ, ಮಜಾ ಬರುತ್ತೆ. ಅಷ್ಟೇ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಣ್ರ. ನನ್ ಬಿಟ್ಬಿಟ್ರ ನಾನು ಹೋಗ್ತೀನಿ. ಆಡೋಕ್ಕೆಲ್ಲ ಮಸ್ತ್ ಐತಿ. ಆದರೆ ಹಿಂಗೆ ಹುಚ್ಚುಚ್ರ ಆಟ ಆಡಬಾರ್ದು ಅಷ್ಟೇ. ಈ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು, ಭಾರಿ ಚಂದ ಐತಿ. ಆದರೆ ನಮ್ಮ ಹುಡುಗರಿಗೆ ಇದು ಹೇಳಿ ಮಾಡಿಸಿದ್ದಲ್ಲ. ಆದರೂ 500-600 ರೂಪಾಯಿ ಕೊಟ್ಟೇವು ಅಂತೇಳಿ ಅದ್ರೊಳಗಿಂದ ಹಿಂಡಿ ಹಿಪ್ಪಿ ಮಾಡಿ ರಸ ತೆಗೆದೇವು ಅದ್ರೊಳಗೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಅಲ್ಲ 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 ಹೇಳಲ್ಲ. ಈ ಕಡೆ ಬಾ, ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮ ಕಾರ್ನೇನು ಅನುಭವ ಹೆಂಗೈತಿ? ಯಾರು ಟಕಳ್ಯಾನೋ ನಾ ಟಕಳ ತರಕಂತೀನ ನೋಡ್ರಿ. ಕೂದ್ಲು ಬಂದ ಕೂದ್ಲಗ ನೋಡ್ರಿ, ಬಂದಲ್ಲಿ ಕರ್ರಾಗ ನೋಡ್ರಿ, ಕರಿ ಕೂದ್ಲನಲ್ಲ ನಾ ಕೂದ್ಲ ಅಂದ್ರೆ ಹೆಂಗಿರ್ತಾವ ಗೊತ್ತಾನ? ಇಂಥವ್ರು ಇರ್ತಾರಲ್ಲಿ. ಸಣ್ಣ ಹುಡುಗರನ್ನ ಹೆಣ್ಮಕ್ಳನ್ನ ಫ್ಯಾಮಿಲಿ ಸಮೇತ ಕರ್ಕೊಂಬಂದ್ರೆ ಆಡೋಕೆ ಚಂದ ಐತಿ. ಟಿಕೆಟ್ 400 ರೂಪಾಯಿ ಅಂತ. ನಾವು ಮತ್ತೆ ಹೊಳ್ಳಿ ಎಕ್ಸ್ಟ್ರಾ 50 ರೂಪಾಯಿ ಪೇ ಮಾಡಿದ್ದೇವೆ. ಇವು 50 ರೂಪಾಯಿದು ಅರ್ಬಿ ಕೊಟ್ಟಿದ್ರು ಅವರು. ಟಿ ಶರ್ಟ್ ನೋಡಾತಿರಲ್ಲ, ಟಿ ಶರ್ಟ್ ಪ್ಯಾಂಟಿಗೆ 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಮತ್ತು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಒಂದು ಲಾಕರ್ ಕೊಡ್ತಾರೆ. ನಮ್ಮ ಸೇಫ್ಟಿಗೆ ಸಾಮಾನಿಗೆ ಮನೆ ಎಲ್ಲ ಇಡೋಕೆ ಒಂದು ಲಾಕರ್ ಕೊಟ್ಟಿರ್ತಾರೆ. ಆ ಲಾಕರ್ ಒಳಗೆ ನಮ್ಮ ಎಲ್ಲ ವಸ್ತುಗಳನ್ನು ಇಟ್ಟು ಬರ್ಬೋದು. ಇವು 3 ದೊಡ್ಡ ಜರ್ಕೊ ಬಂಡಿರ್ತಾವೆ. ಅದ್ರಾಗ ಅವು 2 ಹಂಗೆ ಜರ್ಕೋತ ಹೋಗು, 1-2 ಇರ್ತಾವೆ. ಇವು ಇದೊಂದು ರೌಂಡ್ ಹೊಡ್ಕೊಳ್ತಾ ಬಲೂನ್ಯಾಗ ಕುತ್ಕೊಂಡು ಹೋಗೋದು. ಇದು ಮಜಾ ಇರ್ತೈತಿ, ಭಾರಿ ಮಸ್ತ್ ಮಜಾ ಬರ್ತೈತಿ. ಬಂದು ಹೋರಿ ಒಂದ್ಸಾರಿ ಎಂಜಾಯ್ ಮಾಡಿರಿ. 400 ರೂಪಾಯಿ ಆಲ್ಮಟ್ಟಿ ತನಕ ಬಂದಿರ್ತೀರಿ ಗಾರ್ಡನ್ ನೋಡೋಕೆ. 400 ರೂಪಾಯಿ ಏನು ಹೋದ್ರಿ ಹೋಗಲ್ಲಕತ್ತೆ. ಬಂದು ಹೋರಿ. ಅಷ್ಟೊಂದೇನು ದೊಡ್ಡವರಿಗೆ ಮತ್ತು ಗಂಡುಡ್ರಿಗೆ ಅಷ್ಟೊಂದೇನು ಮಜಾ ಅನ್ಸಂಗಿಲ್ಲ. ಆದರೆ ಫ್ಯಾಮಿಲಿ ಸಮೇತ ಬರೋದಾದ್ರೆ ಭಾರಿ ಎಂಜಾಯ್ಮೆಂಟ್ ಇರ್ತೈತಿ. ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿತ್ತಂದ್ರೆ ಗಿಚ್ ಅಂತ ಅಕ್ಕಿತ್ತು. ಸ್ವಿಮ್ಮಿಂಗ್ ಪೂಲ್ ಒಂದು ಕಡಿಮೆ ಬಿದ್ದೈತಿ. ಯಾಕಂದ್ರೆ ಇಲ್ಲಿ ಇರೋದು ಬರೀ ಮೊಣಕಾಲು ನೀರು. ನಮ್ಮ ದೋಸ್ತ ನಿಂತ ನೋಡ್ರಿ ಅಲ್ಲಿ, ಮೊಣಕಾಲಿಗೂ ಬರೋಂಗಿಲ್ಲ ನೀರು. ಅಷ್ಟೇ ನೀರೊಳಗೆ ಏನಂತ ಎಂಜಾಯ್ ಮಾಡೋಣ. ಈ ಹುಡುಗರು ಇದ್ದಿದ್ದರಾಗನ ಖುಷಿಪಟ್ಟು ಅದ್ರಾಗ ಫೋಟೋಶೂಟ್ ಅದು ಇದು ಮಾಡಿಕೊಂಡು ಮಸ್ತ್ ಮಜಾ ಮಾಡಿದೆವು ನಾವಂತರೂ. ಇಲ್ಲಿ ನೋಡ್ರಿ, ಇಲ್ಲಿ ಹುಡುಗರು ಅವ್ಗೆ ಹೆಂಗೆ ಹಿಂಡಿ ಹಿಪ್ಪಿ ಮಾಡತ್ತಾರ. ಹಿಪ್ಪಿ ಮಾಡೋದಲ್ಲ, ಸಿಕ್ಸ್ ಪ್ಯಾಕ್ ಎನಿಸ್ತಾರೆ. ಒಬ್ಬರು ಅವ್ನು ಇಂಟ್ರ್ಯೂ ತೊಗೋತಾರೆ, ಮಾತಾಡಿಸ್ತಾರೆ, ಹೆಗಲ ಮೇಲೆ ಕೈ ಹಾಕ್ಯಾರ. ಮನುಷ್ಯನ ಮಾಡಿಬಿಟ್ಟಾರ ಅವರು. ಆಮೇಲೆ ಗೊತ್ತಾಗೈತೆ ಗೊಂಬೆ ಹೋಗೋದು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಹುಡುಗರು ನೀರಾಗ ಹೋಗಿ ದೊಡ್ಡದೊಂದು ಕಪ್ಲಿಕಾರ ಬಿದ್ದು ಹೊಳ್ಯಾಡಕತ್ತೈತಿ. ಈಚೆ ಕಡೆ ಒಂದು ರೇನ್ ಡ್ಯಾನ್ಸ್ ಇರ್ತೈತಿ, DJ ಹಚ್ಚಿರ್ತಾರೆ. ಇಲ್ಲೊಂದು ಗೋರಿಲ್ಲ ಕೂತೈತೆ ಅಂತ ನೋಡೋದ್ಲೇನ ತೆಳಗೆ ಒಂದು ಬಿಳಿ ಗೋರಿಲ್ಲ ಅಂತ. ಎಂಜಾಯ್ಮೆಂಟ್ ಮಾಡ್ಬೋದು. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಮುಂದೆ ಬಂದೇವಿ. ಇಲ್ಲಿ ಜಾರ್ಕು ಬಂಡಿ ಇತ್ತು. ಇದ್ರ ಮೇಲೆ ಹಿಂಗೆ ಕುಂತ್ಕೊಂಡು
ಎಲ್ಲಿ ಕೈ ಹಚ್ಚಲಾರ್ದ ಆ ಕಡೆ ಈ ಕಡೆ ಕೈ ಹಿಡ್ಕೊಲಾರ್ದ ಹಿಂಬರ್ಗಿ ಯಾರು ಫಸ್ಟ್ ಹತ್ತಾರ ಅವರಿಗೆ ಊಟ ಫ್ರೀ ಅಂತೇಳಿ ಒಂದು ಸ್ಪರ್ಧೆ ಮಾಡಿದ್ದೀವಿ. 1 2 3 ಚಾಲು ಅನ್ನತ್ಲೇನ ಹಂಗೆ ಮಾಡಿಬಿಟ್ರೆ ನೋಡ್ರಿ. ನಮ್ಮ ಫ್ರೆಂಡ್ಸ್ ಒಬ್ಬರು ಮ್ಯಾಲೆ ಹತ್ತಾರ, ಮುಂದೆ ಕುಂತೊಬ್ಬ ಓಡಾಡಕತ್ತಾನ. ನೋಡು ಯಾರು ಹತ್ತಾರ, ಯಾರು ವಿನ್ನಕ್ಕಾರ, ಯಾರು ಊಟ ಫ್ರೀ ಮಾಡ್ತಾರ ಅಂತೇಳಿ ಹಿಂಗೆ ಹತ್ತತ್ಲೇನ ನಮ್ಮ ಫ್ರೆಂಡ್ ಇಬ್ರು ಹತ್ತಿದ್ರು. ಇಬ್ಬರು ವಿಜೇತರು ಅಂಥೇಳಿ ಘೋಷಣೆ ಮಾಡಲಾಯ್ತು. ಆ್ಯಕ್ಚುಲಿ ಇಲ್ಲಿ ನೋಡಾತಿರಲ್ಲ ಏನು ಸುರಂಗ ಮಾರ್ಗ ಕಾಣಕತ್ತಲ್ಲ, ಇದು ಸಣ್ಣ ಹುಡುಗರಪ್ಪ ಅಂತ ನಾವು ಅಂದ್ಕೊಂಡು ಒಳಗೆ ಹೋದೆವು. ಒಳಗೆ ಹೋದಾಗ ಮಜಾ ಬಂತಪ್ಪ. ಇದು ಏನೋ ಒಂದು ಕ್ರೇಜ್ ಅನ್ಸುತ್ತೆ. ಮತ್ತು ಇದು ನೀರು ಭಾಳ ಇಲ್ಲ ಆ್ಯಕ್ಚುಲಿ. ಇದ್ರಾಗ ನಾ ಬಿದ್ದು ಹೊಳ್ಯಾಡಕತ್ತಾವು. ಪಾಪ ಅಕ್ಕಾಗ ಇರಿಟೇಟ್ ಮಾಡಿಬಿಟ್ರು ಅವರು. ಬೇಡ ಫೋಟೋ ತೆಗಿಯೋಣ ಅವ್ರದ್ದು. ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೊಂಡು ಬಟ್ಟೆ ಎಸ್ತೈತೆ ನೀರಾಗ ಮತ್ತು ವಾಪಸ್ ಊಟ ಮಾಡಕ್ಕಂತೇಳಿ ಹೋದೆವು. ಇಲ್ಲಿ ಒಂದು ಸ್ವಲ್ಪ ಮ್ಯಾನೇಜ್ಮೆಂಟ್ನವ್ರು ಊಟದ ಕಡೆ ಗಮನ ಹರಿಸ್ಬೇಕಾಗಿತ್ತು. ಯಾಕಂದ್ರೆ ರೇಟ್ ಅಂತೂ ಕಂಡಾಪಟ್ಟೆ ಐತಿ, ಜಾಸ್ತಿ ಐತಿ. ಬಂದವ್ರು ಊಟ ಮಾಡೇ ಮಾಡ್ತಾರಂತ ಗೊತ್ತು ಅವ್ರಿಗೆ. ಅನ್ನ ಸಾರು ಉಳ್ಕೆದ್ದು ಐಟಮ್ಸ್ ಎಲ್ಲ ಅದಾವು, ಆದ್ರೆ ಅಷ್ಟೊಂದು ಸರಿ ಇಲ್ಲ ಫ್ರೆಂಡ್ಸು. ಟೇಸ್ಟ್ ಸ್ವಲ್ಪ ಕಡಿಮೆ ಐತಿ. ನೋಡಿರಿ ಕೇಳೋಣ ಏನಂತ ನಾನು. ಅಲ್ಲಿ ಊಟ ತೊಗೋಬೇಕಂದ್ರೆ ಫಸ್ಟ್ ಇಲ್ಲಿ ಭಾಳ ಹೆಚ್ಚು ಟಿಕೆಟ್ ತೊಗೊಂಡು ಹೋಗ್ಬೇಕಂತ. ಟಿಕೆಟ್ ತೊಗೊಂಡೇವಿ. ಎಷ್ಟು 170 ರೂಪಾಯಿ ಏನಾಯ್ತು. ಇಬ್ಬರು ಅನ್ನ ಸಾರು ಮತ್ತು ಒಂದು ಪ್ಲೇಟ್ ಬಜ್ಜಿ ತೊಗೊಂಡಿದ್ದೀವಿ. ಮತ್ತು ಹೇಳ್ಕೊಳುವಂಥದ್ದು ಏನು ಇದ್ದಿದ್ದಿಲ್ಲ. ಇದು ದೋಸೆ ಇತ್ತು, ದೋಸೆ ಐಟಮು, ರೈಸ್ ಐಟಮ್ ಇತ್ತು. ಖರೆ ನಮಗೆ ಅನ್ನ ಸಾರು ಬಜ್ಜಿ ಸಾಕು ಅನ್ನಿಸ್ತು. ಅದನ್ನ ತೊಗೊಂಬಂದೇವಿ, ತಿನ್ನಾಕತ್ತೇವೆ ನೋಡ್ರಿ. ತಿನ್ನಂಬರ್ರಿ, ಊಟ ಮಾಡಂಬರ್ರಿ ಫ್ರೆಂಡ್ಸ್ ಎಲ್ಲರೂ. ನುಗ್ಗೆಕಾಯಿ ತಿಂತಾನ ಹುಡುಗ. ಲಗ್ನಾಗೈತೆ ಒಂದು ಎನರ್ಜಿ ಬೇಕು. ನುಗ್ಗಿಕಾಯಿ ಸೂರ ಬಿಟ್ಟು ನೋಡ್ರಿ. ಅದಲ್ಲಿ ಬೈಕ್ ಅದು ಇದು ಐತಾಳಣ್ಣ, ಬೈಕ್ ಒಳಗೈತಿಲಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿದ್ವಿ. ಒಳಗೆ ನಮ್ಮ ಪಾದರಕ್ಷೆಗಳನ್ನು ಮರೆತು ಬಂದಿದ್ವಿ. ವಾಪಸ್ ಅಂತ ಹೋದ್ವಿ ತೊಗೊಂಬರ್ಬೇಕಂತ. ಹೊಳ್ಳಿ ಒಂದು ಸಾರಿ ಇದೆಲ್ಲ ಪ್ಲೇಸ್ ನೋಡಿದ್ದೇವೆ. ಯಾರೂ ಇಲ್ಲ, ಖಾಲಿ ಖಾಲಿ. ಭಾಳ ಚಂದ ಕಾಣಕತ್ತಿತ್ತು. ಸೂರ್ಯ ಮುಳುಗಾಕತ್ತಾನ. ಸೀನ್ ಮಸ್ತ್ ಐತಿ, ಆಡೋಕ್ಕೆಲ್ಲ ಭಾರಿ ಐತಿ. ಆದ್ರೆ ನೋಡ್ರಿ 500 ರೂಪಾಯಿ ಭಾಳ ಅನ್ಸುತ್ತಪ್ಪ. ಸ್ವಲ್ಪ ಕಡಿಮೆ ಮಾಡ್ಬೇಕಾಗಿತ್ತು ಅವರು. ಹೆಂಗೂ ಪ್ರವಾಸಿಗರು ಬಂದು ಹಂಗೆ ಹೋಗೋದಿಲ್ಲ, ಇಲ್ಲಿ ಹಾದ ಹೊಕ್ಕಾರಂತ ಅನ್ನೋದು ಅವರಿಗೂ ಗೊತ್ತು. ಅದಕ್ಕಂತೇಳಿ ಪ್ರೈಸ್ ಜಾಸ್ತಿ ಮಾಡ್ಯಾರ. ಹಿಂಗೆ ಹೋಗಿ ಕೇಸಿ ತೊಗೊಂಬರೋತ್ಲೇನೆ ಇಲ್ಲಿ ಆಲ್ರೆಡಿ ಒಳಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿಬಿಟ್ಟಿದ್ರು. ಇಲ್ಲೇನೋ ಪುಡಿ ಉಗ್ಗಾಕತ್ತಿದ್ರು ನೀರಾಗೆಲ್ಲ. ನೀರು ಕ್ಲೀನ್ ಆಗಲಿ ಅಂತೇಳಿ ಅಂದು, ವೈರಸ್ಗಳೆಲ್ಲ ಕ್ಲೀನ್ ಆಗಲಿ ಅಂಥೇಳಿ ಮೂಗು ಮುಚ್ಕೊಂಡು ಅನ್ನ ಪುಡಿ ಉಗ್ಗಾಕತ್ತಿದ್ದ. ಅಲ್ಲ ರೊಕ್ಕ ಕೊಟ್ಟು ಮುಕ್ಕುಲ್ ಹರಿಯಂಗೆ ಜಿಗಿದಾಡೋದಂದ್ರೆ ನೋಡಿ. ಮುಕ್ಕುಲ್ ಹರಿದು 12 ಆಯ್ತು. ಆದ್ರೆ ಜಿಗಿದಾಡೋದು ಬಿಡೋಲ್ಲ ಈಗ ನಾವು. ಎಲ್ಲ ಟೈಮು ಏಟಾಗೈತೆ? 5:30. ಸರಿ 6 ಆಗೈತಿ. 6 ಗಂಟೆ ಆಯ್ತು. 5:30 ಕ್ಲೋಸು. ಕ್ಲೋಸಿಂಗ್ ಟೈಮ್ ಬಿಡ್ರಿ. ಈ ಸದ್ಯ ನಮ್ಮ ಮನೆಗೆ ನಮ್ಮ ಅವ್ನ ತಕ್ಕ ಹೋದ್ನಪ್ಪ ಅಂತಂದ್ರೆ ಇವಾಗ 4 ಫೋಟೋ ಮ್ಯಾನೇಜ್ಮೆಂಟ್ ಎಲ್ಲ ಕಟ್ಟಿಸೋ. ಬಾಯ್ ಎಲ್ಲರೂ ಲಾಸ್ಟಿಗೆ ಹಾಂಟ್ ಬಿಟ್ಟು ಮನೆ ಕಡೆ ಇಲ್ಲಿ ಅದು ಯೂಟ್ಯೂಬ್ ಹಾಕೋದು ಏನು ಸಿಂಬಲ್ ಅಲ್ಲ ಹಿಂಗಲ್ಲ, ಹಿಂಗೆ ಮಾಡಿ ಬಾಯ್ ಅಂತ ನಿಂಗೆ ಬಂದ್ ಮಾಡಿಬಿಡು. ಬಂದ್ ಮಾಡೋದಿಲ್ಲ, ಗಾಡಿ ಮೇಲೆ ಹೋಗ್ತೀವಿ. ಅಲ್ಲ ಟಕಳ್ಯಾ ಗೋ ಟಕಳ್ಯಾ.
ಲಾಸ್ಟ್ ನಾವು ಅವ್ರು ಚಂಡ್ ಹಿಡಿದು ಹೊರಗೆ ಹಾಕೋ ತನಕ ಬಂದಿಲ್ಲ ನಾವು ಹೊರಗೆ ಲಾಸ್ಟಿಗೆ ಬೇಯಿಸ್ಕೊಂಡು ಹೊರಗೆ ಬಂದೇವು ನಾವು ತೆಗಿರಿ ನಿಮ್ಮ ನಂಬರ್ ತೆಗಿರಿ ಗಾಡಿ ಫೈನಲಿ ಮಾಡ್ಬಿಟ್ಟು ನೋಡ್ರಿ ಹೋಗೋಣ ಮನೆ ಕಡೆ ಡಮಾರಿ ಗಾಡಿ ಹಾಕೋದ್ರಾಕ ಗಾಡಿ ಇನ್ನೇನು ಎಲ್ಲ ಮುಗೀತು, ನೋಡೋದಾತು, ತಿನ್ನೋದಾತು, ಮಜಾ ಮಾಡೋದಾತು, ವಾಪಸ್ ಮನೆ ಕಡೆ ಹೊಂಟೇವೆ ನೋಡ್ರಿ. ನಾನಂತರೂ ಇದಕ್ಕೆ 10ಕ್ಕೆ 6 ಪಾಯಿಂಟ್ ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಇನ್ನು ಸ್ವಲ್ಪ ನೀರು ಜಾಸ್ತಿ ಇರಬೇಕಾಗಿತ್ತು, ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕಾಗಿತ್ತು, ಮತ್ತು ಊಟದ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ, ತಿನ್ನೋಕೆ ಅದಕ್ಕೆ ಮಾಡಬೇಕಾಗಿತ್ತು. ಆದ್ರೂ ಅದೆಷ್ಟೆಲ್ಲ ಕೊರತೆ ಐತಂದ್ರೂ ರೊಕ್ಕ ಮಾತ್ರ ಹುಯ್ ಅಂತ ತೊಗೋತಾರೆ. ಅದಕ್ಕೆ 10ಕ್ಕೆ 6 ಪಾಯಿಂಟ್ ಕೊಡ್ತೀನಿ ನಾನು. ಫ್ಯಾಮಿಲಿ ತೊಗೊಂಡು ಬರೋಕ್ಕೇನು ಅಡ್ಡಿ ಇಲ್ಲ, ಬಂದು ಒಂದು ಸಾರಿ ನೋಡ್ಕೊಂಡು ಹೋರಿ. ಇದು ವಾಟರ್ ಪಾರ್ಕ್ ಆಲ್ಮಟ್ಟಿ ಗಾರ್ಡನ್, ಆಲ್ಮಟ್ಟಿ ರಾಕ್ ಗಾರ್ಡನ್ ಮುಂದೆ ಇರ್ತೈತಿ. ಅದೇನು ಲೊಕೇಶನ್ ಈಸಿಯಾಗಿ ಗೊತ್ತಾಗುತ್ತೆ. ಬರ್ರಿ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಅಂತ. ಬಾಯ್ ಬಾಯ್.